बच्चों शुभोदय। बच्चों शुभोदय। आज हम 7वीं कक्षा पाठ अभ्यास करेंगे। आज हम 7वीं कक्षा पाठ अभ्यास करेंगे। ओके ओके बच्चों। पाठ 13 पाठ 13। ओके पाठ 13 7th स्टैंडर्डನಲ್ಲಿ पाठ 13 ಅದರ शीर्षिके इसका शीर्षक क्या है? इसका शीर्षक बोल उठी बिटिया। इसका शीर्षक बोल उठी बिटिया। ओके बोल उठी बिटिया। इस पद्य भाग का लेखक का नाम सुभद्रा कुमारी चौहान। इस पद्य भाग का लेखक का नाम सुभद्रा कुमारी चौहान। ओके ಬೋಲ್ ಉಟಿ ಬಿಟಿಯಾ ಅನ್ನೋ ಒಂದು ಪದ್ಯ ಭಾಗವನ್ನು 7th ಸ್ಟ್ಯಾಂಡರ್ಡಲ್ಲಿ 13ನೇ ಪಾಠ ಆಗಿ ಇಡಲಾಗಿದೆ ಅಥವಾ ಪದ್ಯ ಆಗಿ ಇಡಲಾಗಿದೆ. ಅದರಲ್ಲಿ ಅದನ್ನು ಬರೆದಿರೋರು ಯಾರು? ಸುಭದ್ರಾ ಕುಮಾರಿ ಚೌಹಾನ್ ಅವರು ಈ ಪದ್ಯ ಭಾಗವನ್ನು ಬರೆದಿದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ನೋಡಿಬಿಡೋಣ. ಈಗ ಸುಭದ್ರಾ ಕುಮಾರಿ ಚೌಹಾನ್. ಓಕೆ ನೋಡ್ಕೊಳ್ಳಿ ಮಕ್ಕಳ. बोल उठे बिटिया। इस कविता में बिटिया की तुतली बोली और मौज से मिट्टी खाने का प्रसंग का वर्णन है। बेटी की मंजुला मूर्ति देखकर खिल उठने वाली माँ की ममता का सहज चित्रण भी है। ओके और एक बार देखो ಬೋಲ್ ಉಟಿ ಬಿಟಿಯಾ ಅಂತ ಪದ್ಯ ಭಾಗದ ಕೆಳಗಡೆ ಒಂದು ಬಾಕ್ಸಲ್ಲಿ ಈ ಸೆಂಟೆನ್ಸ್ಗಳಿದೆ. ಹೌದಾ? ಈ ಸೆಂಟೆನ್ಸ್ಗಳಿದೆ ನೋಡ್ಕೊಳ್ಳಿ. इस कविता में बिटिया की तुतली बोली और मौज से मिट्टी खाने के प्रसंग का वर्णन है। बेटी की मंजुला मूर्ति देखकर खिल उठने वाली माँ की ममता का सहज ಚಿತ್ರಣ भी है. ಓಕೆ ಸರಿ ಮಕ್ಕಳ, ಈ ಪದ್ಯ ಭಾಗವನ್ನು ನೋಡೋಣ. ಅಂದರೆ इस कविता में बिटिया की तुतली बोली और मौज में मिट्टी खाने के प्रसंग का वर्णन है. ಅಂದರೆ ಚಿಕ್ಕ ಮಕ್ಕಳಾಗಿದ್ದಾಗ ಅವರ ತೊದಲು ನುಡಿಗಳನ್ನು ಕೇಳಿದ್ದೀವಲ್ವ. ನಾವು ನೀವು ಎಲ್ಲ ಚಿಕ್ಕ ಮಕ್ಕಳಾಗೆ ದೊಡ್ಡವರಾಗಿದ್ದೀವಲ್ವ. ಈ ಮೊದಲೇ ಈ ಥರ ಮಾತಾಡಿದ್ವಾ ಸ್ಪಷ್ಟವಾಗಿ ಅರ್ಥಗರ್ಭಿತವಾಗಿ? ಇಲ್ಲ. ತೊದಲು ನುಡಿಗಳನ್ನು ಮಾತಾಡಿಯೇ ಆಮೇಲೆ ಸ್ಪಷ್ಟವಾಗಿ ಮಾತಾಡೋದನ್ನು ಕಲ್ತಿರೋದು. ಅದೇ ರೀತಿ ತೊದಲು ನುಡಿಗಳು ಮತ್ತು ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಸಹಜವಾಗಿ ಏನು ತಿಂದಿದ್ದೀವಿ ಹೇಳ್ರಿ ನೋಡೋಣ. ಸಹಜವಾಗಿ ಬಿಸ್ಕೆಟ್ ಚಾಕ್ಲೇಟ್ ಅವೆಲ್ಲ ಬಿಡ್ರಿ, ಅವೆಲ್ಲದಕ್ಕಿಂತ ಇಷ್ಟವಾಗಿರೋದು ಇನ್ನೊಂದೇನೋ ಒಂದು ತಿಂದಿದ್ದೀವಿ, ಮಣ್ಣು. ಹೌದಲ್ವಾ? ಏನು ತಿಂದಿದ್ದೀವಿ? ಮಣ್ಣು. ಅಮ್ಮ ಎಷ್ಟು ಹೊಡೆದ್ರು ಏನೇ ಮಾಡಿದ್ರು ಹೋಗಿ ದಾರಿಲಿರೋ ಮಣ್ಣನ್ನಂತೂ ತಿಂದೇ ಬಿಟ್ಟಿರ್ತೀವಿ. ಅಥವಾ ಮನೇಲಿ ಏನಾರು ನೆಲ ಮಣ್ಣಿನ ನೆಲ ಇದ್ದರೆ ಉಗುರಲ್ಲಿ ಕೆರ್ಕೊಂಡಾದರೂ ತಿಂದಿರ್ತೀವಿ. ಹೌದಲ್ವಾ? ಎಲ್ಲರೂ ತೊದಲು ನುಡಿ ಹಾಡಿದ್ದೀವಿ, ಎಲ್ಲರೂ ಮಣ್ಣು ತಿಂದಿದ್ದೀವಿ. ಗೊತ್ತಿಲ್ಲದೇ ಮಣ್ಣು ತಿಂದಿದ್ದೀವಿ. ಅದರ ರುಚಿ ಅಂತೂ ತುಂಬಾ ಎಲ್ಲರೂ ನೋಡಿದ್ದೀವಿ, ಎಲ್ಲರೂ ಸವಿದಿದ್ದೀವಿ. ಹೌದಲ್ವಾ? ಈ ಪ್ರಸಂಗವನ್ನು ಈ ಒಂದು ಪ್ರಸಂಗನ ವರ್ಣನೆ ಮಾಡಿದ್ದಾರೆ ಕವಿಯತ್ರಿಯವರು. ಕವಿಯತ್ರಿ ಹೆಸರು ಸುಭದ್ರಾ ಕುಮಾರಿ ಚೌಹಾನ್. ಬೇಟಿ ಕಿ ಮಂಜುಳಾ ಮೂರ್ತಿ ದೇಖ್ಕರ್ ಖಿಲ್ ಉಠ್ನೆ ವಾಲಿ ಮಾ ಕಿ ಮಮತಾ ಕಾ ಸಹಜ ಚಿತ್ರಣ ಬಿ ಹೈ. ಅಂದರೆ ಅವರ ಮಗಳ ಒಂದು ಮುದ್ದಾದ ಮುಖ ನೋಡಿಬಿಟ್ಟು ಲೇಖಕರಿಗೂ ಕೂಡ ಅವರ ಒಂದು ಬಾಲ್ಯದ ನೆನಪುಗಳು ಬರುತ್ತೆ ಅಲ್ವಾ. ಅವರು ಮಗುವಾಗಿದ್ದಾಗ ಏನೆಲ್ಲ ಮಾಡಿದ್ದಾರೆ ಅನ್ನೋ ಅವರ ಒಂದು ಮುದ್ದಾದ ಮಗು ನೋಡ್ಕೊಂಡು ಅವರು ತಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಳ್ತಾರೆ. ನೆನಪನ್ನು ಮಾಡಿಕೊಳ್ತಾರೆ. ನಾವು ಅಷ್ಟೇ ಚಿಕ್ಕ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ನೋಡ್ರಿ, ನಾವು ಚಿಕ್ಕವರಿದ್ದಾಗ ಹಿಂಗೆ ಆಟ ಆಡ್ತಿದ್ವಿ ಅಲ್ವಾ. ಚಿಕ್ಕವರಿದ್ದಾಗ ಯಾವುದೇ ಜವಾಬ್ದಾರಿ ಇರಲ್ಲ, ಯೋಚನೆ ಇರಲ್ಲ, ಏನೂ ಇರಲ್ಲ. ಎಷ್ಟು ಆರಾಮಾಗಿದ್ದಾರೆ ನೋಡು. ನಾವು ಹಂಗಿದ್ದಾಗ ಹಂಗೆ ಇದ್ವಿ ಅಲ್ವಾ. ಎಲ್ಲರೂ ಆ ವಯಸ್ಸನ್ನು ದಾಟಿಯೇ ದೊಡ್ಡವರಾಗಿರೋದಲ್ವಾ. ನಾವು ಮಕ್ಕಳು ಆರಾಮಾಗಿ ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಸುಮ್ಮ ಮಲ್ಕೊಂಡಿರೋದು ನೋಡಿದ್ರೆ ನಾವು ಚಿಕ್ಕವರಾಗಿದ್ದರೆ ಚೆನ್ನಾಗಿರ್ತಿತ್ತಪ್ಪ
ಅಂತ ಅನಿಸುತ್ತಾ ಇಲ್ವಾ? ಪ್ರತಿಯೊಬ್ಬರಿಗೂ ಅನಿಸುತ್ತೆ ನೋಡಿ, ಪ್ರತಿಯೊಬ್ಬರಿಗೂ ಅನಿಸುತ್ತೆ ನೋಡಿ. ನಿಮ್ಗೆ ಎಷ್ಟು ಜವಾಬ್ದಾರಿ ಇದೆ ಈಗ? 7th ಸ್ಟ್ಯಾಂಡರ್ಡು, ಹೈಯರ್ ಕ್ಲಾಸು, ಮುಂದಿನ ವರ್ಷ ಹೈಸ್ಕೂಲಿಗೆ ಹೋಗ್ತೀವಿ, ಪಬ್ಲಿಕ್ ಎಕ್ಸಾಮ್ ಬರುತ್ತೆ, ಬರೀಬೇಕು, ಪಾಸ್ ಆಗಬೇಕು, ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ಮುಂದೆ ಹೈಸ್ಕೂಲಿಗೆ ಹೋಗಬೇಕು, ಚೆನ್ನಾಗಿ ಓದಬೇಕು, ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು, ಕೆಲಸಕ್ಕೆ ಹೋಗಬೇಕು, ಅಪ್ಪ ಅಮ್ಮನ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿಗಳೆಲ್ಲ ಇರುತ್ತೆ ಅಲ್ವಾ ನಮಗೆ. ಚಿಕ್ಕ ಮಕ್ಕಳಿಗೆ ಅದೇ ಥರ ಜವಾಬ್ದಾರಿ ಇದೆಯಾ? ಇಲ್ಲ. ಏಕೆ? ಅವ್ರಿಗೆ ಅದ್ರ ಬಗ್ಗೆ ಚಿಂತನೆಯೇ ಇಲ್ಲ. ನಮಗೂ ಕೂಡ ಚಿಕ್ಕವರಾಗಿದ್ದಾಗ ಅದ್ರ ಬಗ್ಗೆ ಚಿಂತನೆ ಇರಲಿಲ್ಲ. ದೊಡ್ಡವರಾದಮೇಲೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ ನಮಗೆ ಜವಾಬ್ದಾರಿಗಳು ಬರುತ್ತೆ. ಆ ಜವಾಬ್ದಾರಿಗಳನ್ನು ನಾವು ಪೂರೈಸಲೇಬೇಕಾಗತ್ತೆ. ಹೌದಲ್ವಾ? ಪೂರೈಸಲೇಬೇಕು ಕೂಡ. ಅದೇ ವಯಸ್ಸಿಗೆ ತಕ್ಕನಾಗಿ ನಾವು ವರ್ತಿಸ್ಬೇಕಾಗತ್ತೆ. ಚಿಕ್ಕ ವಯಸ್ಸಾದ ಮೇಲೆ ಚಿಕ್ಕ ಮಕ್ಳ ಥರ ಆಟ ಆಡೋಕ್ಕೆ ಹೋಗೋದು. ಈಗ 7th ಸ್ಟ್ಯಾಂಡರ್ಡು ಮಣ್ಣಿಟ್ಕೊಂಡು ಆಟ ಆಡೋಕ್ಕೆ ಹೋದರೆ ಯಾರಾದರೂ ನಗಲ್ವಾ? ಹಾಗೆ ಮಣ್ಣಿಟ್ಕೊಂಡು ಆಟ ಆಡಿದ್ದಾಗಿದೆ. ನೀವು ಆ ವಯಸ್ಸು ಮುಗಿಸ್ಕೊಂಡೇ ಈ ವಯಸ್ಸಿಗೆ ಬಂದಿರೋದು. ಹೌದಲ್ವಾ? ಈಗ ನಿಮ್ಮ ಮುಂದೆ ಯಾವ ಜವಾಬ್ದಾರಿ ಇದೆಯೋ ಅದನ್ನು ನಿಭಾಯಿಸಬೇಕು. ಇನ್ನೂ ಮುಂದೆ ನೀವು ದೊಡ್ಡವರಾಗ್ತೀರ, ಆಗ ಇನ್ನೂ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಹಂಗೆ ನೋಡಿಕೊಂಡ್ರೆ ಈಗಲೇ ಪರವಾಗಿಲ್ಲ ಅಂದ್ಕೊಳ್ಳಿ ಅಲ್ವಾ? ನಮಗೆ ವಯಸ್ಸಾದಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಈಗ ಸದ್ಯ 7th ಸ್ಟ್ಯಾಂಡರ್ಡ್, ನಿಮ್ಮ ಮುಂದೇನಿದೆ? ಚೆನ್ನಾಗಿ ಓದಿ ಪಾಸ್ ಆಗಬೇಕಷ್ಟೇ, ಇನ್ನೇನು ಜವಾಬ್ದಾರಿ ಇಲ್ಲ ಅಲ್ವಾ? ಫೀಸ್ ಕಟ್ಟಾರೋ ಕಟ್ತಾರೆ, ಬುಕ್ ತಂದು ಕೊಡ್ತಾರೆ, ಅಡುಗೆ ಮಾಡಿಕ್ಕೋರು ಇಡ್ತಾರೆ, ಕರ್ಕೊಂಬಂದು ಬಿಡ್ತಾರೆ. ಎಲ್ಲ ಜವಾಬ್ದಾರಿ ಬೇರೆಯವರೇ ಮಾಡ್ತಾರೆ, ಅಪ್ಪ ಅಮ್ಮನೇ ಮಾಡ್ತಾರೆ. ಅವ್ರಿಗೆ ನಾವು ಏನು ಪ್ರತಿಫಲವಾಗಿ ಕೊಡಬೇಕು? ಚೆನ್ನಾಗಿ ಓದಬೇಕಷ್ಟೆ. ಹೌದಲ್ವ? ಇವಾಗೂ ನಿಮಗೇನು ಜವಾಬ್ದಾರಿ ಇಲ್ಲ ಅಂದ್ಕೊಳ್ಳಿ. ಸಣ್ಣ ಹುಡುಗ್ರಂಗೆ ಆಟ ಆಡೋದು ಬಿಟ್ಟರೆ ಇನ್ಯಾವ ಜವಾಬ್ದಾರಿನೂ ನಿಮಗಿಲ್ಲ. ಓದೋದನ್ನು ಕರೆಕ್ಟಾಗಿ ಓದಬೇಕಷ್ಟೆ. ಹೌದಲ್ವೇನ್ರಪ್ಪ? ಓಕೆ, ನೋಡಿರಿ, ಪದ್ಯನ ಒಂದು ಸಲ ಓದ್ತೀನಿ, ನಿಧಾನಕ್ಕೆ ಓದ್ತೀನಿ, ಕ್ಲೀನಾಗಿ ಕೇಳಿ. ಮೈ ಬಚ್ಪನ್ ಕೋ ಬುಲಾ ರಹಿ ಥಿ, ಬೋಲ್ ಉಟಿ ಬಿಟಿಯಾ ಮೇರಿ, ನಂದನ್ ವಂಸಿ ಫೂಲ್ ಉಟಿ, ಯಹ ಚೋಟಿ ಸಿ ಕುಟಿಯಾ ಮೇರಿ, माँ हो कहकर बुला रही थी, मिट्टी खाकर आई थी, कुछ मुँह में कुछ लिए हाथ में, मुझे दिखाने लाई थी, पहला पुलक रहे थे अंग ध्रुगों में, कौतूहलता झलक रहा, मुँह पर भी आह्लाद लालिमा, ವಿಜಯ್ ಗರ್ವತ ಝಲಕ್ ರಹಾ. ಹೌದಾ? ಇನ್ನೊಂದು ಸಲ ನೋಡ್ಕೊಳ್ಳಿ ಮಕ್ಕಳ. ಮೈ ಬಚ್ಪನ್ ಕೋ ಬುಲಾ ರಹಿ ಥಿ, ಬೋಲ್ ಉಟಿ ಬಿಟಿಯಾ ಮೇರಿ, ನಂದನ್ ವಂಸಿ ಫೂಲ್ ಉಟಿ, ಯಹ ಚೋಟಿ ಸಿ ಕುಟಿಯಾ ಮೇರಿ, ಮಾँ हो कहकर बुला रही थी, मिट्टी खाकर आई थी, कुछ मुँह में कुछ लिए हाथ में, मुझे दिखाने लाई थी, पुलक रहे अंग ध्रुगों में, कौतूहलता झलक रहा, मुँह पर भी आह्लाद लालिमा, ವಿಜಯ್ ಗರ್ವತ ಝಲಕ್ ರಹಾ. ಓಕೆ, ಇದನ್ನು ಪದ್ಯವಾಗ ಬರೆದಿರೋರು ಯಾರು? ಸುಭದ್ರ ಕುಮಾರಿ ಚೌಹಾನ್. ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಕವಿ ಪರಿಚಯವನ್ನು. ಸುಭದ್ರ ಕುಮಾರಿ ಚೌಹಾನ್ हिंदी की प्रसिद्ध कवयित्री है. आपका जन्म 904 में हुआ. आपका जन्म 904 में हुआ ಅಂದರೆ 1904 ಆಗುತ್ತೆ. और मृत्यु 1948 को एक कार दुर्घटना में हुई. ಅವರ ಒಂದು ಸಾವು ಯಾವಾಗ ಸಂಭವಿಸುತ್ತೆ? ಅವರು ಹುಟ್ಟಿದ್ದು 1904 ಅವರು ಸತ್ತಿದ್ದು ಮೀನ್ಸ್ ಸಾವು ಬಂದಿದ್ದು ಯಾವಾಗ? 1948. ಅದು ಏನರಲ್ಲಿ? ಸಹಜವಾದ ಸಾವ ಅಲ್ಲ, ಕಾರು ದುರ್ಘಟನೆಯಲ್ಲಿ, ಕಾರು ಆಕ್ಸಿಡೆಂಟಲ್ಲಿ ಅವರು ತೀರಿ ಹೋಗ್ತಾರೆ. आपका जन्म 1904 में ಅಂದರೆ 904
चार में हुआ और मृत्यु 948 में. ಓಕೆ, एक कार दुर्घटना में हुई. ಒಂದು ಕಾರ್ ಆಕ್ಸಿಡೆಂಟಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಆಪ್ಕಿ ಕಾವ್ಯ ಪಂಕ್ತಿಯ, ಇವರ ಒಂದು ಕಾವ್ಯ ಪಂಕ್ತಿಗಳು ನೋಡಿ. खूब लड़ी मार्दनी वह तो हंसी वाली रानी थी, प्रसिद्ध है मुकुल आपका कविता संग्रह है. इसके अलावा आपका कहानी संकलन और शिशु साहित्य भी प्रकाशित है. और एक बार देखो पूरा कवि परिचय. सुभद्रा कुमारी चौहान हिंदी की प्रसिद्ध कवयित्री है. आपका जन्म 904 में हुआ और मृत्यु 948 को एक कार दुर्घटना में हुई. आपकी काव्य पंक्तियाँ खूब लड़ी मार्दनी वह तो हंसी वाली रानी थी, प्रसिद्ध है मुकुल आपका कविता संग्रह है. इसके अलावा आपका कहानी संकलन और शिशु साहित्य भी प्रकाशित है. ಅಂದರೆ ಸುಭದ್ರ ಕುಮಾರಿ ಚೌಹಾನ್ ಅವರು ಹಿಂದಿನಲ್ಲಿ ತುಂಬ ಪ್ರಸಿದ್ಧ ಕವಿಯತ್ರಿಯವರು. ಕನ್ನಡದಲ್ಲಿ ಕುವೆಂಪು ಅವರು ಹೇಗೆ ಪ್ರಸಿದ್ಧನೋ ಹಾಗೆ ಇವರು ಕೂಡ ಹಿಂದಿ ಭಾಷೆಯಲ್ಲಿ ತುಂಬ ಪ್ರಸಿದ್ಧವಾದ ಕವಿಯತ್ರಿಯವರು. ಇವರ ಜನ್ಮ 1904ರಲ್ಲಾಗುತ್ತೆ ಮತ್ತು ಇವರ ಸಾವು 1948ರಲ್ಲಾಗುತ್ತೆ. ಅದು ಯಾವುದರಲ್ಲಿ, ಒಂದು ಕಾರಿನ ಆಕ್ಸಿಡೆಂಟಲ್ಲಿ ಆಗುತ್ತೆ. ಆಮೇಲೆ ಆಪ್ಕಿ ಕಾವ್ಯ, ಇವರ ಒಂದು ಕಾವ್ಯಗಳು ಯಾವ್ಯಾವು ಅಂದರೆ ಖೂಬ್ ಲಡಿ ಮಾರ್ದನಿ ವಹ ತೋ ಹಂಸಿ ವಾಲಿ ರಾನಿ ಥಿ, ಇದು ತುಂಬ ಪ್ರಸಿದ್ಧವಾಗಿರುವಂಥದ್ದು. ಅದೇ ರೀತಿಯಾಗಿ ಮುಕುಲ್ ಆಪ್ಕ ಕವಿತಾ ಸಂಗ್ರಹ, ಮುಕುಲ್ ಅನ್ನೋದು ಇವರ ಒಂದು ಸಂಗ್ರಹ, ಕವಿತೆಗಳ ಸಂಗ್ರಹ. ಇಸ್ಕ ಹಲವಾ, ಇದಲ್ಲದೆ ಆಪ್ಕ ಕಹಾನಿ ಸಂಕಲನ್, ಇವರು ಕಹಾನಿ ಸಂಕಲನಗಳನ್ನು ಬರೆದಿದ್ದಾರೆ. ಮತ್ತು ಶಿಶು ಸಾಹಿತ್ಯ, ನಿಮ್ಮಂಥ ಮಕ್ಕಳಿಗೋಸ್ಕರ, ಮುದ್ದಾದ ಮಕ್ಕಳಿಗೋಸ್ಕರ ಶಿಶು ಸಾಹಿತ್ಯ ಕೂಡ ಬರೆದಿದ್ದಾರೆ. ಎಲ್ಲ ಕವಿಗಳು ಶಿಶು ಸಾಹಿತ್ಯನ ಬರೆದಿಲ್ಲ, ಹೌದಲ್ವಾ? ಹೌದು, ಕೆಲವರೇ ಮಾತ್ರ, ಬೆರಳೆಣಿಕೆಯಷ್ಟು ಕವಿಯತ್ರಿಗಳು ಮಾತ್ರ ಶಿಶು ಸಾಹಿತ್ಯ, ಬಾಲ ಸಾಹಿತ್ಯ ಮಕ್ಕಳಿಗೋಸ್ಕರ ಬರೆದಿದ್ದಾರೆ, ಹೌದಲ್ವಾ? ಅದರಲ್ಲಿ ಇವರು ಕೂಡ ಒಬ್ಬರು, ಸುಭದ್ರ ಕುಮಾರಿ ಚೌಹಾನ್ ಅವರು ಕೂಡ ಒಬ್ಬರು ಮಕ್ಕಳಿಗೋಸ್ಕರ ಬರೆದಿರುವಂಥವ್ರು ಶಿಶು ಸಾಹಿತ್ಯವನ್ನು, ಹೌದಾ? ಹಾಗಾದರೆ ಇದರಲ್ಲಿ ಬರೋ ಅಂತಹ ಶಬ್ದಾರ್ಥಗಳನ್ನು ನೋಡಿ ಮಕ್ಕಳ. ಶಬ್ದಾರ್ಥವನ್ನು, ಈ ಪದ್ಯ ಭಾಗದಲ್ಲಿ ಬರುವಂಥ ಶಬ್ದಾರ್ಥವನ್ನು ಗಮನಿಸಿ. ಕುಟಿಯ ಅಂದರೆ ಕುಟೀರ, ಕುಟಿಯ ಅಂದರೆ ಕುಟೀರ ಅಂದರೆ ಗುಡಿಸಲು, ಚಿಕ್ಕದಾದಂಥ ಒಂದು ಪುಟಾಣಿಯಾದಂತಹ ಒಂದು ಗುಡಿಸಲು. ಮಾಹೋ ಅಂದರೆ ಮಾವು, ಮಾ ಅಂತ. ಮಾಹೋ ಅಂದರೆ ಮಾ ಓ ಮಾ ಅಂತ. ಅಮ್ಮ ಅಮ್ಮ ಅಂತ ತಾನೇ ನೀವು ಮನೆಗೆ ಹೋದ ತಕ್ಷಣ ಕರೆಯೋದು. ಅಮ್ಮ ಏನಾದ್ರು ಕಾಣಲಿಲ್ಲ ಅಂದರೆ ಎಲ್ಲ ಕಡೆ ಹುಡ್ಕಾಡ್ಬಿಡ್ತೀರ, ಅಮ್ಮ 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 ಅಂತ, ಹೌದಲ್ವಾ? ಹಾಗೆ ಮಾಹೋ ಅಂದರೆ ಮಾವೋ ಮಾ ಅಂತ. ಕೌತೂಹಲ ಅಂದರೆ ಆಶ್ಚರ್ಯ, ಕೌತೂಹಲ ಅಂದರೆ ಆಶ್ಚರ್ಯ. ಪ್ರಬಲ ಇಚ್ಛ ಅಂದರೆ ಆಶ್ಚರ್ಯವಾಗಿ ಬೇಕೇ ಬೇಕು, ಅಮ್ಮ ನೋಡಬೇಕು. ನೀವು ಅಮ್ಮ ಕಾಣಲಿಲ್ಲ ಅಂದರೆ ಸುಮ್ಮನೆ ಇರ್ತೀರಾ? ಅಲ್ಲಿದ್ದಾರ, ಇಲ್ಲಿದ್ದಾರ, ಪಕ್ಕದ ಮನೇಲಿದ್ದಾರ, ತೋಟಕ್ಕೆ ಹೋಗಿದ್ದಾರ, ಹೊಲಕ್ಕೆ ಹೋಗಿದ್ದಾರ, ಹುಡ್ಕಾಡ್ತೀರಲ್ವ ನೀವು ಸ್ಕೂಲಿಂದ ಮನೆಗೆ ಹೋದಾಗ. ಎಲ್ಲಿಂದ ಹೋದರೂ ಕೂಡ ಅಮ್ಮ ನೋಡಲೇಬೇಕು ಅನ್ನೋ ಆಸೆ ಇರುತ್ತೆ ನಿಮಗೆ, ಪ್ರಬಲವಾದ ಇಚ್ಛೆ. ಇಲ್ಲ ನಮ್ಮಮ್ಮ ಬೇಕು, ನನಗೆ ನಮ್ಮಮ್ಮ ಬೇಕೇ ಬೇಕು. ಹಾಗೆ ಚಲ್ಕಾನ ಅಂದರೆ ಉಮ್ಮಣ್ಣ, ಜಾಸ್ತಿ ಆಗುತ್ತೆ. ಉಮ್ಮಣ್ಣ ಅಂದರೆ ದುಪ್ಪಟ್ಟು. ಆಹ್ಲಾದ್ ಆನಂದ, ಆಹ್ಲಾದ್ ಅಂದರೆ ಆನಂದ, ಆನಂದ ಅಂದರೆ ಹರ್ಷ, ಹರ್ಷ ಅಂದರೆ ಹ್ಯಾಪಿ ಅಂದರೆ ಸಂತೋಷ. ಆಹ್ಲಾದ್ ಅಂದರೆ ಆನಂದ, ಖುಷಿ ಆಗೋದು, ಹರ್ಷ ಆಗೋದು, ಸಂತೋಷ ಆಗೋದು, ಹ್ಯಾಪಿ ಆಗೋದು. ಓಕೆ. ಲಾಲಿಮಾ, ಲಾಲಿಮಾ ಅಂದರೆ ಪ್ರಸನ್ನತ. ಅಮ್ಮನ ಮುಖ ನೋಡಿದ ತಕ್ಷಣ ಏನಾಗುತ್ತೆ ನಿಮಗೆ? ಏನೋ ಒಂಥರ ಮುಖದಲ್ಲಿ ನೋಡ್ರಿ ಎಷ್ಟು ಒಂಥರ ಕಳೆ ಬಂದುಬಿಡುತ್ತೆ. ಹಬ್ಬ, ಏನೋ ಒಂದು ದೊಡ್ಡ ಪ್ರಪಂಚ ಯಾರಿಗೂ ಸಿಗದೇ ಇರೋವಂಥದ್ದು ನನಗೆ ಸಿಕ್ಬಿಟ್ಟಿದೆ ಅನ್ನೋವಷ್ಟು ಖುಷಿಯಾಗುತ್ತೆ ನಿಮಗೆ ನಿಮ್ಮ ಅಮ್ಮನ ಮುಖನ ನೋಡಿದಾಗ. ಲಾಲ್ ರಂಗ್ ಅಂದರೆ
ಮುಖದಲ್ಲಿ ಲಾಲ್ ಕಲರ್ ಅಂದರೆ ಕೆಂಪು ಕಲರ್, ಹರಾ ಕಲರ್ ಅಂದರೆ ಹಸಿರು ಕಲರ್, ಪೀಲಾ ಕಲರ್ ಅಂದರೆ ಹಳದಿ ಕಲರ್, ನೀಲ ಅಂದರೆ ನೀಲ ಕಲರ್. ಇಲ್ಲಿ ಲಾಲ್ ರಂಗ್ ಅಂದರೆ ಕೆಂಪಗಾದ ಬಣ್ಣ. ಎಂದು ಲಾಲ್ ಅಂದರೆ ಕೆಂಪಾದ, ರಂಗ್ ಅಂದರೆ ಬಣ್ಣ. ಲಾಲ್ ಅಂದರೆ ಕೆಂಪು, ರಂಗ್ ಅಂದರೆ ಬಣ್ಣ, ಕೆಂಪು ಬಣ್ಣ. ಜಲ್ಕಾನ, ಜಲ್ಕಾನ ಅಂದರೆ ಪ್ರಕಟ್ ಹೋನ, ಪ್ರಕಟಣೆ ಮಾಡುವಂಥದ್ದು. ಜಲ್ಕಾನ ಅಂದರೆ ಪ್ರಕಟ್ ಹೋನ, ಪ್ರಕಟಣೆಯನ್ನು ಮಾಡೋದು, ಪ್ರಕಟಿಸೋದು ಹೊರಗಡೆ. ಓಕೆ, ಈಗ ಶಬ್ದಾರ್ಥ ಕಂಪ್ಲೀಟ್ ಆಯಿತು. ಓಕೆ, ಈಗ ಶಬ್ದಾರ್ಥ ಕಂಪ್ಲೀಟ್ ಆಯಿತು. ಈ ಪದ್ಯ ಭಾಗನೂ ಕೂಡ ನೀವು ಕಂಠಪಾಠ ಮಾಡಬೇಕಾಗುತ್ತೆ. 7th ಸ್ಟ್ಯಾಂಡರ್ಡ್ ಅವರು ಈ ಪದ್ಯ ಭಾಗವನ್ನು ಪೂರ್ತಿ ಕಂಠಪಾಠ ಮಾಡಬೇಕು ಮತ್ತು ನೋಡದೆ ಬರೀಬೇಕು. ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಮುಖ್ಯವಾದಂತಹ ಪದ್ಯ ಭಾಗ. ಆ ದೃಷ್ಟಿಯಿಂದ ಮತ್ತೆ ಇನ್ನೊಂದು ಸಲ ಪದ್ಯ ಭಾಗವನ್ನು ಓದ್ತೀನಿ. ಓಕೆ, ಯಾಕೆಂದರೆ ನೀವು ಇದನ್ನು ಕಂಠಪಾಠ ಮಾಡಲೇಬೇಕು. मैं बचपन को बुला रही थी, बोल उठी बिटिया मेरी, नंदनवन सी फूल उठी, यहाँ छोटी सी कुटिया मेरी, माँ हो कहकर बुला रही थी, मिट्टी का कर आई थी, कुछ मुँह में कुछ लिए हाथ में, मुझे दिखाने लाई थी, पुलक रहे अंगुरों में, कौतूहल था झलक रहा, मुँह पर भी आह्लाद लालिमा, विजय गर्व था झलक रहा. ಹೌದಾ ಮಕ್ಕಳ? ಈ ಪದ್ಯನ ನೀವು ಪ್ರತಿಯೊಬ್ಬರು ಬಯಾಟ್ ಮಾಡಬೇಕು, ನೋಡ್ಕೊಂಡಂಗೆ ಕೂಡ ಬರೀಬೇಕು. ಈಗ ಈ ಪದ್ಯ ಭಾಗದ ಅರ್ಥ ನೋಡೋಣ, ಕನ್ನಡ ಅರ್ಥ ನೋಡಿಕೊಂಡು ಆಮೇಲೆ ಈ ಪದ್ಯ ಭಾಗದಲ್ಲಿ ಬರುವಂತಹ ಅಭ್ಯಾಸ ಭಾಗದಲ್ಲಿ ಬರುವಂಥ ಪ್ರತಿಯೊಂದು ಮೇನನ್ನು ನೋಡೋಣ. ಎಷ್ಟು ಮೇನ್ ಇದೆ? 7 ಮೇನ್ ಬರುತ್ತೆ, 7 ಮೇನ್ಸ್ ಬರುತ್ತೆ ಈ ಪದ್ಯ ಭಾಗದಲ್ಲಿ. ಆ 7 ಮೇನ್ಸ್ಗೂ ನಾನು ನೋಟ್ಸ್ ಬರೆದು ಹಾಕ್ತೀನಿ. ನೀವು ಪ್ರತಿಯೊಬ್ಬರು ನೋಟ್ಸಿಗೆ ಅದನ್ನು ಬರೀಬೇಕು. ಇವತ್ತಿನ ಹೋಮ್ವರ್ಕ್ ಏನು ಅಂದರೆ, ನೀವು ಈ ಪದ್ಯ ಭಾಗನ ಫುಲ್ ಬಯಾಟ್ ಮಾಡಬೇಕು, ಪ್ಲಸ್ ನೋಡದೆ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಹೌದಾ? ಇದನ್ನು ಈ ಪದ್ಯ ಭಾಗ ಪೂರ್ತಿಯನ್ನು ಬಯಾಟ್ ಮಾಡಿ ಕಂಠಪಾಠ ಮಾಡಿ ಮತ್ತು ನೋಡದೆ ಬರೆಯಿರಿ. ನೀವು ಇವತ್ತಿನ ಹೋಮ್ವರ್ಕಿಗೆ ಈ ಪದ್ಯ ಭಾಗವನ್ನು 3 ಟೈಮ್ಸ್ ಬರೀಬೇಕು. 1 ಟೈಮ್ ನೋಡ್ಕೊಂಬರೀರಿ, 2ನೇ ಟೈಮ್ ನೋಡ್ಕೊಂಡಂಗೆ ಬರಿತಾ ಹೋಗಿ. 3 ಟೈಮು ಪದ್ಯ ಭಾಗವನ್ನು ಬರೀಬೇಕು. ನೀವು 3 ಟೈಮ್ಸ್ ಪದ್ಯ ಬರೀರಿ ಹೋಮ್ವರ್ಕಿಗೆ. ಇವತ್ತು ನೋಟ್ಸ್ ಇಲ್ಲ, ನೋಟ್ಸು ನೆಕ್ಸ್ಟ್ ಡೇ ಕೊಟ್ಟ ತಕ್ಷಣ ನೋಟ್ಸ್ ಬರೀವಂತ್ರಿ. ಇವತ್ತಿನ ಇದಕ್ಕೆ ನೀವು ಫಸ್ಟು ಪದ್ಯ ಕಟ್ ಮಾಡಿಬಿಟ್ಟು ಪದ್ಯನ ನೋಡ್ಕೊಂಡಂಗೆ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಆಮೇಲೆ ಇದರಲ್ಲಿ ಬರೋವಂಥ 7 ಮೇನ್ಗಳಿಗೂ ಕೂಡ ನಾನು ಆನ್ಸರ್ ಮಾಡಿ ಬರೆದಾಕ್ತೀನಿ. ಅದನ್ನು ನೋಟ್ಸಿಗೆ ಬರೀವಂತ್ರಿ. ಇದರಲ್ಲಿ 7 ಮೇನ್ಸ್ ಬರುತ್ತೆ. ಓಕೆ ಓಕೆ ಸರಿ ಮಕ್ಕಳ, ಈ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ. ಈಗ ಸ್ವಲ್ಪ ಅರ್ಥ ಹೇಳ್ತೀನಿ, ನೋಡ್ಕೊಂಬಿಡಿ. ಏನರ್ಥ? ಮೈ ಬಚ್ಪನ್ ಕೋ ಬುಲಾ ರಹಿ ಥಿ, ಬೋಲ್ ಉಠಿ ಬಿಟಿಯಾ ಮೇರಿ, ನಂದನವನ್ ಸಿ ಫೂಲ್ ಹುಟಿ, ಯಹ ಚೋಟಿ ಸಿ ಕುಟಿಯಾ ಮೇರಿ. ಅಂದರೆ ಮೈ ಬಚ್ಪನ್ ಕೋ ಬುಲಾ ರಹಿ ಥಿ, ಕವಿಯತ್ರಿಯವರು ತಮ್ಮ ಬಾಲ್ಯವನ್ನು ಅವರು ಕರೀತಾ ಇದ್ದಾರೆ, ನೆನೆಸ್ಕೋತಾ ಇದ್ದಾರೆ, ನೆನಪು ಮಾಡ್ಕೋತಾ ಇದ್ದಾರೆ. ಬೋಲ್ ಹುಟಿ ಬಿಟಿಯಾ ಮೇರಿ, ಆ ಮಗು ನೋಡಿಬಿಟ್ಟು, ಅವರ ಮುದ್ದಾದ ಒಂದು ಅವರ ಮಗುನ ನೋಡಿಬಿಟ್ಟು ಅವರು ತಮ್ಮ ಬಾಲ್ಯದ ದಿನಗಳ ನೆನಪುಗಳನ್ನು, ಸವಿಯಾದ ನೆನಪುಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಆ ಮಗು ಮುಖ ನೋಡಿಬಿಟ್ಟು ನಂದನವನ್ ಸಿ ಫೂಲ್ ಹುಟಿ, ಆ ಮಗು ಮುಖ ಹೇಗಿದೆ ಅಂದರೆ, ಹೂವಿನ ತೋಟದಲ್ಲಿ ಗಿಡಗಳಲ್ಲಿ ಹೂವು ಎಲ್ಲಿ ಬಿಡುತ್ತೆ? ಗಿಡದಲ್ಲಿ ತಾನೇ. ಆ ಗಿಡಗಳಲ್ಲಿ ಹೂವು ಬಿಟ್ಟಿರುತ್ತಲ್ಲ, ಎಷ್ಟು ಮುದ್ದಾಗಿ ಕಾಣ್ತಿರುತ್ತಲ್ವ, ಅದನ್ನು ಕೀಳೋಕ್ಕೆ ಮನಸ್ಸು ಬರಲ್ಲ. ತುಂಬ ಸುಂದರವಾಗಿ ಕಾಣ್ತಾ ಇರುತ್ತೆ. ಆ ಸುಂದರವಾದ ಹೂವಿಗೆ ಅವರ ಸುಂದರವಾದ ಮಗುವಿನ ಮುಖವನ್ನು ಹೋಲಿಸ್ತಾ ಇದ್ದಾರೆ ಕವಿಯತ್ರಿಯವರು. ಅವರ ಮಗುವಿನ ಮುಖವನ್ನು ಹೂವಿಗೆ ಹೋಲಿಕೆ ಮಾಡಿ ನೋಡ್ತಾ ಇದ್ದಾರೆ. ಯಾ ಚೋಟಿಸಿ ಕುಟಿಯಾ ಮೇರಿ,
ಅವ್ರದ್ದೊಂದು ಸಣ್ಣ ಗುಡಿಸಲು, ಆ ಗುಡಿಸಲ ಹತ್ರ ಗಿಡಗಳಲ್ಲಿ ಹೂವು ಬಿಟ್ಟಿದೆ. ಅವ್ರ ಮಗು ಕೂಡ ಇದೆ. ಅವ್ರ ಮಗು ಮುಖ ನೋಡಿಬಿಟ್ಟು ಆ ಹೂವನ್ನು ನೋಡಿ ಅದಕ್ಕೆ ಎರಡಕ್ಕೂ ಹೋಲಿಕೆ ಮಾಡ್ತಾ ಇದ್ದಾರೆ. ಅವ್ರ ಮುದ್ದಾದ ಒಂದು ಸಣ್ಣ ಗುಡಿಸಲು, ಮುದ್ದಾದ ಮುಖ, ಅಲ್ಲಿ ಸುಂದರವಾದ ಹೂವು, ಇವುಗಳನ್ನು ನೋಡಿ ಅವ್ರಿಗೂ ಸಹ ಅವರ ಬಾಲ್ಯದ ದಿನ ನೆನಪಾಗ್ತಾ ಇದೆ. ಅವರ ಒಂದು ಬಾಲ್ಯದ ದಿನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನ ಅವರು ಬಾಲ್ಯ ದಿನಗಳನ್ನು ನೆನಪು ಮಾಡಿಕೊಂಡು ಈ ಪದ್ಯ ಭಾಗವನ್ನು ಬರೆದಿದ್ದಾರೆ. ಓಕೆ, ನಾವು ನೆಕ್ಸ್ಟ್ ಪೀರಿಯಡಲ್ಲಿ ಇನ್ನು ಮಿಕ್ಕಿದ ಭಾಗದ ಅರ್ಥವನ್ನು ಹೇಳಿಬಿಟ್ಟು ಇನ್ನು ಮಿಕ್ಕಿರೋಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ 7 ಮೇನನ್ನು ಕೂಡ ನಾನು ಮಾಡ್ತೇನೆ. ಓಕೆ, ನೀವು ಇವತ್ತಿನ ಹೋಮ್ವರ್ಕೇನು ಇದನ್ನು 3 ಟೈಮ್ಸ್ ಬರೀಬೇಕು, ಕಂಠಪಾಠ ಮಾಡಬೇಕು, ತಪ್ಪದೆ ಮಾಡಬೇಕು. ಓಕೆ, ನೀವು ನೋಟ್ಸ್ನ ತೊಗೊಂಬಂದು ಶಾಲೆಗೆ ನಮಗೆ ತೋರಿಸೋಗ್ಬೇಕಾಗುತ್ತೆ. ಯಾರೂ ನೋಟ್ಸ್ ಬರೀದಂಗೆ ಇರಬಾರ್ದು. ಪ್ರತಿಯೊಬ್ಬರು ನೋಟ್ಸ್ ಬರೀಲೇಬೇಕು. ನಾನು ಬಹಳಷ್ಟು ಸಲ, ಲೆಕ್ಕವಿಲ್ಲದಷ್ಟು ಸಲ ನೋಟ್ಸನ್ನು ರಿಪೀಟ್ ಹಾಕಿದ್ದೀನಿ. ನೀವು ಒಂದು ಸಲನಾದರೂ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ನೋಟ್ಸನ್ನು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿರೋರೆಲ್ಲ ನನ್ನ ನನಗೆ ವಾಟ್ಸಪ್ಪಿಗೆ ಕಳಿಸಿ. ಎಷ್ಟೊಂದು ಜನ ಕಳಿಸಿದ್ದಾರೆ. ನೋಟ್ಸ್ ಕರೆಕ್ಷನ್ ಕೂಡ ಮಾಡಿದ್ದೀನಿ. ಕಳಿಸದೇ ಇರೋರು ನೋಟ್ಸನ್ನು ಕಳಿಸಿ, ನಾನು ಕರೆಕ್ಷನ್ ಮಾಡಿ ಹಾಕ್ತೀನಿ. ಪ್ರತಿಯೊಬ್ಬರು ನೋಟ್ಸನ್ನು ಬರೆದು ಇಟ್ಕೊಂಡಿರಿ. ನಾವು ಯಾವ ಟೈಮಲ್ಲಿ ಬೇಕಾದರೂ ಹೇಳ್ಬೋದು, ಶಾಲೆಗೆ ತೊಗೊಂಬಂದು ತೋರಿಸಿ ಹೋಗಿ ಅಂತ. ಓಕೆ, ನೀವೆಲ್ಲರೂ ಅದಕ್ಕೆ ಬದ್ಧವಾಗಿರಬೇಕು, ಅದಕ್ಕೆ ನಡ್ಕೋಬೇಕು ಆ ರೀತಿಯಾಗಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.